ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಶೇಕಡಗಳೊಂದಿಗೆ ಆಟಾಡೋಣ. ಅಂದ್ರೆ ಪರ್ಸೆಂಟೇಜ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಮ್ಮ ಹತ್ರ ಒಂದು ಬಕೆಟ್ ನಲ್ಲಿ ಒಟ್ಟು 55 ಚೆಂಡುಗಳಿದಾವೆ. ಇದರಲ್ಲಿ 30 ಪಿಂಕ್ ಬಣ್ಣದ್ದು ಅಂದ್ರೆ ಗುಲಾಬಿ ಬಣ್ಣದ್ದು, 15 ಬಿಳಿ ಬಣ್ಣದ್ದು, 10 ನೀಲಿ ಬಣ್ಣದ್ದು. ಒಟ್ಟು ಎಷ್ಟಾಯ್ತು? 55 ಚೆಂಡುಗಳಿದಾವೆ. ಅಕಸ್ಮಾತ್ ನಾವೀಗ ನೀಲಿ ಬಣ್ಣದ ಚೆಂಡುಗಳ ಶೇಕಡವಾರು ಪ್ರಮಾಣ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? ಅದನ್ನ ನಾವಿಲ್ಲಿ ಕಲ್ತ್ಕೊಳ್ಳೋಣ. ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ವೆರಿ ಗುಡ್. ಇದನ್ನ ಮಾಡುವಾಗ ನಾವು ಒಂದ್ ವಿಷಯ ತಲೆ ಇಟ್ಕೋಬೇಕು, ಅಂಶ ಮತ್ತೆ ಛೇದ. ಇದರಲ್ಲಿ ನಾವು ಅಂಶದಲ್ಲಿ ಏನ್ ಬರಿಬೇಕು ಅಂದ್ರೆ ನಮ್ಮ ಹತ್ರ ಇರುವ ಚೆಂಡುಗಳು ಅಥವಾ ನಮಗೆ ಅಗತ್ಯ ಇರುವ ಬಣ್ಣದ ಚೆಂಡುಗಳು. ನೀಲಿ ಬಣ್ಣದ ಚೆಂಡುಗಳು ಎಷ್ಟಿದಾವೆ? 10 ಅಂತ ಇದಾವೆ. ಅದೇ ರೀತಿ ಛೇದದಲ್ಲಿ ಏನ್ ಬರಿತೀವಿ ಅಂದ್ರೆ ಒಟ್ಟು ಚೆಂಡುಗಳನ್ನ ನಾವು ಛೇದದಲ್ಲಿ ಬರಿತೀವಿ. ಓಕೆನಾ? ಇದಿಷ್ಟು ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನಾವು ಪರ್ಸೆಂಟೇಜ್ಗೆ ಇದನ್ನ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಶೇಕಡ ಅಂದ್ರೆ ಪರ್ಸೆಂಟೇಜ್ ಅಂದಿದ ತಕ್ಷಣ ಛೇದದಲ್ಲಿ ಒಂದ್ ಸಂಖ್ಯೆ ಬರುತ್ತೆ, ಅದೇ ಸಂಖ್ಯೆ 100. ಇದನ್ನ ನಾವು ಮಿಸ್ಸೇ ಮಾಡಂಗಿಲ್ಲ. ಅಂಶದಲ್ಲಿ ಒಂದು ಕ್ವಶನ್ ಮಾರ್ಕ್ ಅಂತ ಹಾಕ್ತಿವಿ, ಛೇದದಲ್ಲಿ ನಾವು ಸಂಖ್ಯೆ 100ನ್ನ ಬರಿಬೇಕು. ಈ ಅಂಶನ ಕಂಡಿಡಿದ ತಕ್ಷಣ ಪರ್ಸೆಂಟೇಜ್ ಅನ್ನೋದು ಸಿಕ್ಕೋಗುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲೈ ಅನ್ನೋದು ಮಾಡಬಹುದು. 100 ಇಂಟು 10 ಅಂತ ಆಗುತ್ತೆ, 55 ಇಂಟು ಪ್ರಶ್ನಾರ್ಥಕ ಚಿಹ್ನೆ. ನಾವಿದನ್ನ ಮಾಡ್ತೀವಿ ನೋಡಿ, 100 ಇಂಟು 10 ಈಕ್ವಲ್ ಟು 55 ಇಂಟು ಪ್ರಶ್ನಾರ್ಥಕ ಚಿಹ್ನೆ. ಈ ಕ್ವಶನ್ ಮಾರ್ಕ್ ನಾವು ಕಂಡಿಡಿದ್ರೆ ನಮ್ಮ ಶೇಕಡ ಅನ್ನೋದು ಸಿಕ್ಕೋಗುತ್ತೆ. ಹಾಗಾಗಿ ನಾವಿ 55ನ್ನ ವಾಪಸ್ಸು ಛೇದಕ್ಕೆ ತರ್ತೀವಿ. ಸೊ 10 ಇಂಟು 100 ಭಾಗಿಸು 55. 10 ಇಂಟು 100 ಅಂದ್ರೆ 1000 ಅಂತ ಆಗುತ್ತೆ. 1000ನ ಸಂಖ್ಯೆ 55 ಭಾಗಾಕಾರ ಮಾಡ್ತಿದೆ ಅಂದ್ರೆ ಬಂದಿರುವ ಉತ್ತರ ಬಂದು 18.18%. ಅಂದ್ರೆ ಈ ಬಕೆಟ್ ನಲ್ಲಿ ನೀಲಿ ಬಣ್ಣದ ಚೆಂಡಿನ ಪರ್ಸೆಂಟೇಜ್ ಬಂದ್ರು 18.18 ಅಂತ ಆಗುತ್ತೆ. ಇದನ್ನೀಗ ಸಪರೇಟ್ ಆಗಿ ಬರ್ಕೊಂಡಿದೀವಿ. ಇದೇ ತರ ಈಗ ಗುಲಾಬಿ ಬಣ್ಣದ ಚೆಂಡಿನ ಶೇಕಡವನ್ನ ಕಂಡುಹಿಡಿಬೇಕು. ಎಷ್ಟಿದಾವೆ? 30 ಇದಾವೆ, ಹೌದಲ್ವಾ? ಹಾಗಾಗಿ ಇದರ ಅಂಶದಲ್ಲಿ 30 ಅಂತ ಬರಿತೀವಿ, ಛೇದದಲ್ಲಿ ಒಟ್ಟು 55 ಅಂತ ಬರಿತೀವಿ. ಪರ್ಸೆಂಟೇಜ್ ಅಂದಿದ ತಕ್ಷಣ ನಾವೇನ್ ಮಾಡ್ತೀವಿ? ಇಲ್ಲಿ ಛೇದದಲ್ಲಿ 100 ಅಂತ ಬರ್ಕೋತೀವಿ, ಅಂಶದಲ್ಲಿ ನಾವು ಎಕ್ಸ್ ಅಂತ ಪರಿಗಣಿಸಿದೀವಿ. ಎಕ್ಸ್ ನ ನಾವು ಕಂಡಿಡಿದ್ರೆ ಗುಲಾಬಿ ಬಣ್ಣದ ಚೆಂಡಿನ ಶೇಕಡ ಸಿಕ್ಕೋಗ್ದಂಗೆ. ಈಗ ನಾವೇನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲೈ ಅನ್ನೋದನ್ನ ಮಾಡ್ಬೇಕು. 30 ಇಂಟು 100 ಭಾಗಿಸು 55. ಇದನ್ನ ಬಿಡಿಸಿದ್ರೆ ನಮಗೆ ಎಕ್ಸ್ ಅನ್ನೋದು ಸಿಕ್ಕೋಗುತ್ತೆ. 30 ಇಂಟು 100 ಎಷ್ಟು? ಯೋಚನೆ ಮಾಡಿ. ಅದನ್ನ 55ರಿಂದ ಭಾಗಿಸಿದಾಗ ಬರೋ ಉತ್ತರ 54.54 ಶೇಕಡ. ಇದೇ ರೀತಿ ಬಿಳಿ ಬಣ್ಣದ ಚೆಂಡಿನ ಶೇಕಡವನ್ನ ಕಂಡುಹಿಡಿಬೇಕು ಅಂದ್ರೆ ನಮ್ಮ ಹತ್ರ ಇರೋ ಬಿಳಿ ಬಾಲು 15, ನಾವದನ್ನ ಒಟ್ಟು 55 ಬಾಲಿನ ಭಾಗಿಸ್ತಿದೀವಿ, ಈಕ್ವಲ್ ಟು y ಡಿವೈಡೆಡ್ ಬೈ 100. y ಅನ್ನೋದನ್ನ ಕಂಡಿಡಿದ್ರೆ ಬಿಳಿ ಬಣ್ಣದ ಚೆಂಡಿನ ಶೇಕಡ ಸಿಕ್ಕೋದಂಗೆ ಲೆಕ್ಕ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 15 ಇಂಟು 100 ಭಾಗಿಸು 55. ಅದನ್ನ ನಾವು yಗೆ ಈಕ್ವಲ್ ಅಂತ ಬರಿತೀವಿ. ಈಗ ಇದನ್ನ ನಾವು ಸರಳ ಮಾಡ್ಬಿಟ್ರೆ ನಮಗ್ ಬೇಕಾಗಿರೋ ಉತ್ತರ ಸಿಕ್ದಂಗೆ. y ಅನ್ನೋದು ಬಂದು 27.27%. ಈಗ ನೀಲಿ ಬಣ್ಣದ ಶೇಕಡ ಎಷ್ಟು ಅಂತ ಗೊತ್ತಾಯ್ತು, ಗುಲಾಬಿ ಬಣ್ಣದ್ದು ಗೊತ್ತಾಯ್ತು, ಬಿಳಿ ಬಣ್ಣದ್ದು ಗೊತ್ತಾಯ್ತು. ಒಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ ಮಕ್ಳ, ನಮಗ್ ಯಾವ್ದನ ಶೇಕಡ ಬೇಕು ಅಂತ ಆದ್ರೆ ಅಗತ್ಯವಿರುವ ಅಥವಾ ನಮ್ಮ ಹತ್ರ ಇರುವ ಸಂಖ್ಯೆನ ಬರ್ದು ಅದನ್ನ ಸಂಖ್ಯೆ 100ರಿಂದ ನಾವು ಗುಣಿಸ್ತೀವಿ. 100ರಿಂದ ಗುಣಿಸ್ಬಿಟ್ಟು ಟೋಟಲ್ ಸಂಖ್ಯೆಯಿಂದ ನಾವು ಭಾಗಿಸ್ತೀವಿ. ಅದೇ ತರ ಇಲ್ಲಿ ನೋಡಿದಾಗ್ಲೂ ನಮ್ಮ ಹತ್ರ ಇರೋ ಸಂಖ್ಯೆ ನಂತರ ಅದನ್ನ ಸಂಖ್ಯೆ 100ರೊಟ್ಟಿಗೆ ಗುಣಿಸು ಡಿವೈಡೆಡ್ ಬೈ ಟೋಟಲ್. ಇದನ್ನ ಟೋಟಲ್ ಸಂಖ್ಯೆಯಿಂದ ಭಾಗಿಸು. ಇಷ್ಟೇ. ಇಷ್ಟು ಮಾಡಿದ್ರೆ ಶೇಕಡ ಸಿಕ್ಕೋದಂಗೆ ಲೆಕ್ಕ.